ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸಂಜೆ ಕರೆಕ್ಟಾಗಿ 4:15, ಅದು 10 ನಿಮಿಷ ಫಾಸ್ಟ್ ಇದೆ. ಸೊ ನೋಡ್ತಾ ಇರ್ಬೋದು ಬೆಳಗ್ಗೆಯಿಂದ ಕೆಲಸ ಕ್ಲೀನಿಂಗ್. ಬಿಕಾಸ್ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವೀಡಿಯೋಸ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಸ್ವಲ್ಪ ದಯವಿಟ್ಟು ವ್ಯೂಸ್ ಕೊಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಗೌರಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಗೌರಿ ಹಬ್ಬ ಕ್ಲೀನಿಂಗ್ ಆಯಿತಾ ಕಮೆಂಟ್ ಮಾಡಿ. ಆಮೇಲೆ ಏನಂದರೆ, ಯಾರು ಗೌರಿ ಹಬ್ಬಕ್ಕೆ ತನಿ ಎರಿತೀರಾ? ನಿಮ್ಮ ಕಡೆ ಯಾವುದು ಪದ್ಧತಿ ಇದೆಯಾ ಅಂತಾನು ಕೂಡ ಕಮೆಂಟಲ್ಲಿ ಹೇಳಿ. ಚೆನ್ನಾಗಿ ಆಯಿಲೆಲ್ಲ ಅಪ್ಲೈ ಮಾಡಿ, ಹರಳೆಣ್ಣೆ, ಕೋಕೋನಟ್ ಆಯಿಲ್, ಕ್ಯಾಸ್ಟ್ರಾಲ್ ಆಯಿಲ್, ಹರಳೆಣ್ಣೆ ಎಲ್ಲನೂ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಜುಟ್ಟು ಹಾಕ್ಕೊಂಡಿದ್ದೀನಿ. ಒಂದು ರೌಂಡ್ ಬೆಳಗ್ಗೆಯಿಂದ ಕೆಲಸ ಮಾಡಿ ಟಯರ್ಡ್, ಮೂಡ್ ಆಫ್, ಬೇಜಾರಾಗಿತ್ತು. ಕಾರಣ ಸತೀಶ್ ಬೈಯೋರು ಅವರೇ, ಸಮಾಧಾನ ಹೊರಗಡೆ ಕರ್ಕೊಂಡು ಹೋಗೋರು ಅವರೇ, ಅವ್ರನ್ನ ನೋಡಿತಾ ಇದ್ದಾರೆ, ನಿಮ್ಗೆ ಕೇಳಿಸ್ತಾ ಇರ್ಬೋದು ಆ್ಯಕ್ಚುಲಿ. ಸೊ ಹೊರಗಡೆ ಹೋಗ್ತಾ ಇದ್ದೀವಿ. ವಿಕಾಸ್ ಟ್ಯೂಷನ್ಗೆ ಹೋಗಿದ್ದಾನೆ, ಅವನ್ನ ಹಂಗೆ ಪಿಕಪ್ ಮಾಡಿಕೊಂಡು ಗುರುಮಲ್ಲಪ್ಪ ಇದ್ರಲ್ಲ, ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ. ಸೊ ವಿಕ್ಸ್ ಅಮೃತಾಂಜನೆಲ್ಲ ಹಚ್ಕೊಂಡ್ಬಿಟ್ಟಿದ್ದೀನಿ ಚೆನ್ನಾಗಿ. ಸೊ ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ, ಎಲ್ಲೂ ಹೋಗಬೇಡಿ. ಸ್ಟೇ ಟ್ಯೂನ್. ಹೊರಗಡೆ ಹೋಗ್ತಾ ಇದ್ದೀವಿ, ಏನೇನಾಗುತ್ತೆ ಏನು ಆಯಿತಾ ಪ್ರತಿಯೊಂದು ಇಲ್ಲಿ ಆ್ಯಡ್ ಮಾಡ್ತೀನಿ. ದಯವಿಟ್ಟು ವೀಡಿಯೋ ಕೊನೆ ತನಕ ನೋಡಿ. ಸ್ಟೇ ಟ್ಯೂನ್. ಅವ್ರು ನೋಡಿತಾ ಇದ್ದಾರೆ, ಬನ್ನಿ ಹೋಗುವ. ನಾನು ಹಿಂದಿನ ದಿನ ಏನೇನಾಯಿತು ಏನು ಎತ್ತ ಅಂತ ಒಂದು ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸುಮಾರು ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೆ. ಎಲ್ಲೋ ಹೊರಗಡೆ ಹೋಗಬೇಕಾಗಿತ್ತು, ಏನೋ ಒಂದು ಕೆಲಸದ ನಿಮಿತ್ತ ಹೊರಗಡೆ ಹೊರಟಿದ್ದೀವಿ. ಆ ಕೆಲಸ ಆಗೋಕ್ಕಿಂತ ಮುಂಚೆ ಏನೂ ಶೇರ್ ಮಾಡ್ಕೋಬಾರ್ದು ಅಂತ. ಸೊ ಕೆಲಸ ಆಗಿದ ತಕ್ಷಣ ಸಕ್ಸಸ್ಫುಲಿ ಆದರೆ ನಿಮ್ಮ ಹತ್ರ ಎಲ್ಲ ಖಂಡಿತ ಶೇರ್ ಮಾಡ್ಕೋತೀನಿ. ಫ್ಯಾಮಿಲಿ ಸಮೇತ ಹೋಗಿದ್ವಿ. ಸೊ ಹೋಗೋವಾಗಲೇ ಅನ್ನಿಸ್ತಾ ಇತ್ತು, ಐ ಥಿಂಕ್ ಇವತ್ತು ಗೌರ್ಮೆಂಟ್ ಹಾಲಿಡೇ, ಸೆಕೆಂಡ್ ಸ್ಯಾಟರ್ಡೇ ಅಂತ ನಂಗೆ ಗೊತ್ತಿರಲಿಲ್ಲ. ಸ್ಯಾಟರ್ಡೇ ಅಂತ ಗೊತ್ತಿತ್ತು, ಬಟ್ ಸೆಕೆಂಡ್ ಸ್ಯಾಟರ್ಡೇ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಬ್ಯಾಂಕೆಲ್ಲ ರಜಾ ಇತ್ತು ಅಂತಲೂ ಕೂಡ ಗೊತ್ತಿರಲಿಲ್ಲ. ಹೋಗಿದ್ದ ಕೆಲಸ ಆಗಲಿಲ್ಲ. ಸೊ ಏನೋ ಡೀಪಾಗಿ ನೋಡ್ಕೋತಾ ಇದ್ದೀನಿ, ಕತ್ತತ್ರ ಏನೋ ರೆಡ್ಗೆ ಆಗಿಬಿಟ್ಟಿದೆ. ಅದು ಏನಪ್ಪ ಅಂತ ಅಂದ್ಬಿಟ್ಟು ಹೀಗೆ ಮುಟ್ಟಿ ನೋಡ್ಕೋತಾ ಇದ್ದೀನಿ. ಮುಟ್ಟಿದ ಕಡೆ ಎಲ್ಲ ರೆಡ್ಗೆ ಆಗಿಬಿಟ್ಟಿತ್ತು. ತುಂಬ ಖುಷಿಲಿದ್ದೆ ಈ ವ್ಲಾಗ್ನ ಶೇರ್ ಮಾಡ್ಕೋಬೇಕು, ನಿಮ್ಮ ಹತ್ರ ಎಲ್ಲ ಹೇಳಬೇಕು ಅಂತ. ಬಟ್ ಹೋಗಿ ಕೆಲಸ ಕಂಪ್ಲೀಟಾಗಿ ಆಗಲಿಲ್ವಲ್ಲ, ಹಾಗಾಗಿ ನಾನು ಶೇರ್ ಮಾಡ್ಕೋತಾ ಇಲ್ಲ. ಮುಖದಲ್ಲಿ ನಾನು ಹೈಡ್ರಾ ಫೇಶಿಯಲ್ ಮಾಡಿದ್ಮೇಲೆ ಏನಾದರೂ ಚೇಂಜಸ್ ಕಾಣಿಸ್ತಾ ಇದೆಯಾ ನಿಮಗೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಸೊ ಅದನ್ನೇ ಅಬ್ಸರ್ವ್ ಮಾಡ್ತಾಯಿದ್ದೆ ಡೀಟೇಲಾಗಿ. ಸಣ್ಣ ಪುಟ್ಟ ಕಾರಳಾಗ್ಬಿಟ್ಟಿದೆ. ಹೋಗಿದ್ದ ಕೆಲಸ ಅಂತೂ ಆಗಲಿಲ್ಲ. ಸೊ ಗೋಡನಲ್ಲಿ ಹುಡುಗರು ಕೆಲಸ ಮಾಡ್ತಾಯಿದ್ರು. ಗೋಡನ್ ಯಾವುದು ಅದ್ರ ತಿಕ್ಕ ತೊಳಿ, ಸಿಂಹದ ತಿಕ್ಕ ತೊಳಿ. ಬಾರ ಇಲ್ಲಿ ಹುಚ್ಚ, ಬಾರೋ. ಏಯ್ ಮಾಡ್ರ, ಟೀ ಮಾಡೋ ನಲ್ಲಿ ಕೆಲಸದವ್ರಿಗೆ. ಎಲ್ಗೆ ಯಾವ ಊರಿಗೆ ಹೋಯ್ತೀಯೋ? ಬಾ ಮುಚ್ಕೊಂಡು ಬಾರೋ. ಇರ್ಲಿ ಬಾರೋ, ಅಕ್ಕನಿಗೋಸ್ಕರ ಮಾಡೋ. ಉಮ್ಮಮ್ಮನ ಕುಡಿತಾರ ಮಾಡೋ. ಉಮ್ಮಕ್ಕಂಗೆ ಮಾಡ್ಕೊಡಲ್ವೇನ? ಹೌದಾ, ಇರ್ಲಿ ಮಾಡ, ನನಗೆ ಮಾಡ, ಶ್ವೇತಕ್ಕಂಗೆ ಮಾಡ್ಕೊಡಲ್ವಾ? ಮಗನೇ ನಂದು 50 ರೂಪಾಯಿ ಕೊಡ್ದೆ ಹೋಗಿ ಇವತ್ತೀನು ಮುಚ್ಕೊಳ್ಳಿ. ಯಾವಳೆ ಹೂವನ್ನು ಕೊಟ್ಟಿಲ್ಲ ನೀನು. ವಿಡಿಯೋ ಐತೆ ನನ್ನ ಹತ್ರ, ನನ್ನ ಮಗನೇ ವಿಡಿಯೋ ಐತೆ ನನ್ನ ಮಗನೇ. ಡವ್ ಹೊಡೆದ್ರೆ ಯಾವಳೆ ಹೂವನ್ನು ಕೊಂಡಿಲ್ಲ ನೀನು. ಎಲ್ಲ ಕೊಡೋ, ನಂದು 50 ರೂಪಾಯಿ, ನಂದು 50 ರೂಪಾಯಿ ಕೊಟ್ಬಿಟ್ಟು ಮಾತಾಡು. ನಿನ್ನ ಹೆಸರು ಕಿಂಕಾಂಗ್ ಆಗಿದ್ರೆ ಕೊಡಲ್ಲ. ಕಿಂಕಾಂಗ್ ಕೊಡು ಮತ್ತೆ ತೋರ್ಸ್ ಎಲ್ಲ ತೋರ್ಸ. ಕೈ ಬೀಸಕ್ಕೆ ಒಂದರ ಹಾಕ್ತೀನಿ. ಯಾರು ವಾಟ್ಸಪ್ಗೆ? ಯಾವ್ದು ಡ್ಯಾನ್ಸ್? ಯಾವ ಡ್ಯಾನ್ಸ್ ಮಾಡಿದ್ಯೋ? ಲುಂಗಿ ಡ್ಯಾನ್ಸಾ? ಮಾಡು, ಮಾಡ್ಕೋತೀನಿ.
ವಿಡಿಯೋ ಮಾಡ್ಕೊತೀನಿ ಮಾಡೋ ನೆಟ್ಟಿಗೆ. ಏಯ್ ಮುಚ್ಕೊಂಡು ಮಾಡೋ, ನಿಮ್ಮ ಅಕ್ಕನ ಮಕ್ಳಿಗೆಲ್ಲ ಕಳಿಸ್ತೀನಿ. ನಾಟಿ ಮಾಡ್ಸ್ಬೇಕಣ ಹೋಗಿ ಈಗ ರಾಗಿ ತರಕಿಸ್ತಾವೆ. ಮಾಡ ನೀ ರಾಗಿ ಒಕ್ಕನೆ ಮಾಡೋದಲ್ಲಿರ್ಲಿ, ನೀನು ಮುಚ್ಚೋಡಿ ನೋಡು ರಾಗಿ ಪೈರ್ ನಾಟಿ ಹಾಕ್ಸದ. ಅರ್ಧ ಕೆಲ್ಸಕ್ಕೆ ಸುಸ್ತು ಹೊಡ್ದು ಬುಸು ಬುಸು ನಗರ್ತಾನೆ, ಇವನ್ ಜಮೀನ್ ಕೆಲಸ ಮಾಡ್ತಾನೆ, ದಬಕ್ತಾನೆ. ದುಡ್ಡು ದುಡ್ಡು ಸಾಯ್ತಿರಲ್ರಲ್ಲೋ, ದಿನಾ ಬೆಳಗಾದ್ರೆ ಅನ್ನ ತಿನ್ನೋ ಜಾಗ ನನ್ನ ಮಕ್ಳ. ದುಡ್ಡು 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 ದುಡ್ಡು. ನೀನು ಹೇಳ್ದಷ್ಟು ನಾನು ಜಾಸ್ತಿ ಮಾಡ್ತೀನಿ, ನೀನು ಎಷ್ಟು ಹೇಳ್ತೀಯೋ ಅಷ್ಟು 1 ಡಬಲ್ ಮಾಡ್ತೀನಿ. ಈಗ ಪಾರ್ಟಿ ಕೊಟ್ರ ದುಡ್ಡು ಅಷ್ಟೇ ಅಷ್ಟೇ. ಈಗ ನೀನು ಅನ್ಬೋದಲ್ಲ, ಅಣ್ಣ ನಾಳೆ ಬೆಳಗ್ಗೆ ಬರ್ತೀನಿ ಬಿಡೋಣ ಇಸ್ಕತ್ತೀನಿ ಅಷ್ಟೇ. ನೋಡು ಬಂದರು ಬಂದರು ಮಾವ ಬಂದರು. 1:30 ಎಂತ ಪೂಜೆನ ದೇವಕ್ಕೆ ಮಾಡ್ಬೇಕಷ್ಟೇ ನಾನು. ಎಲ್ಲ ಅವನು ಬಂದರು ಮಾವ ಬಂದರು ಹಿಂಗೆ. ಏ ಅವ್ರ ಪಾಡ್ಗವ್ರು ಇಂಚರ ಸೊ ನೋಡ್ತಾ ಸಂಜೆ ಹಾಗೆ ಹೋಯ್ತು. ಯಾಕೋ ನಲ್ಲಿಗಳೆಲ್ಲ ರಿಪೇರ್ ಬಂದಿತ್ತು, ಎಲ್ಲ ನಲ್ಲಿ ಎಲ್ಲ ರಿಪೇರ್ ಮಾಡಿಸಿ ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿ ಮಕ್ಕಳಿಗೆ ಸ್ವಲ್ಪ ಓದಿಸ್ತಾ ಇದ್ದೀನಿ. ಯಾರೋ ಒಬ್ಬರು ನನಗೆ ಪದೇ ವೀಣಾ ಅಂತ ಹೇಳಿ ನನಗೆ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾನೆ ಇದ್ದಾರೆ. ನಾನು ಬ್ಯಾಡ್ ಕಮೆಂಟ್ಗೆಲ್ಲ ಅಷ್ಟು ತಲೆ ಕೆಡಿಸ್ಕೋಬಾರ್ದು, ಇಗ್ನೋರ್ ಮಾಡಬೇಕು, ರಿಪ್ಲೈ ಕೊಡಬಾರ್ದು ಅಂತ ಅಂದ್ಕೊಂಡ್ರು. ಮಕ್ಕಳ ಬಗ್ಗೆ ಈ ನಾಯಿವಾಗಿ ಮಾತಾಡೋದು ಎಷ್ಟು ಸರಿ? ಸೊ ನನಗಂತೂ ತುಂಬ ಹರ್ಟ್ ಆಯಿತು. ನಾನು ರಿಪ್ಲೈನೇ ಕೊಡಬಾರ್ದು ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ. ಆದರೂ ಕೂಡ ಮಕ್ಕಳ ಬಗ್ಗೆ ತಿಕ್ಲು ಥರ ಆಡ್ತಾರೆ, ನಿನ್ನ ಮಕ್ಕಳು ಹಾಗೆ ಹೀಗೆ, ಶಿಸ್ತು ಕಲಿತು, ಡಿಸಿಪ್ಲಿನ್ ಕಲಿಸು. ಎಲ್ಲೋ ಎಕ್ಸ್ಕ್ಯೂಸ್ ಮೀ, ನಾನು ನನ್ನ ಮಕ್ಳಿಗೆ ಏನು ಕಲಿಸ್ಬೇಕೋ ವೀಣಾ ಅನ್ನೋರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಅದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಅದನ್ನು 102% ನಾನು ಕಲಿಸಿದ್ದೀನಿ. ಎಲ್ಲ ಓದಿಸಿ ಬರ್ಸಾದ್ಮೇಲೆ ತುಂಬ ಬೇಜಾರಾಗಿತ್ತು ಆ್ಯಕ್ಚುಲಿ, ಮೂಡ್ ಆಫ್ ಥರ ಆಗಿತ್ತು. ಹೋಗಿದ್ದ ಕೆಲಸನೂ ಆಗಲಿಲ್ಲ ಬೆಳಗ್ಗೆಯಿಂದ. ಸೊ ಮನೇಲೂ ಏನೂ ಮಾಡಿರಲಿಲ್ಲ. ಮಕ್ಕಳು ತುಂಬ ಆಸೆ ಪಡ್ತಾಯಿದ್ರು. ಮಕ್ಕಳು ಅನ್ನೋದಕ್ಕಿಂತ ನಂಗೆ ತುಂಬ ಬೇಜಾರಾದಾಗ ನಾನು ತುಂಬ ತಿಂತೀನಿ. ಅದು ಸುಮಾರು ಸಲ ನಾನು ನಿಮಗೆ ಹೇಳಿದ್ದೀನಿ ಕೂಡ. ನನ್ನ ಹಳೆ ಪ್ರೀವಿಯಸ್ ವ್ಲಾಗ್ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ಸೊ ನಾವು ರೆಗ್ಯುಲರಾಗಿ ಈ ಚಾಟ್ ಸೆಂಟರ್ಗೆ ಬರ್ತಾ ಇರ್ತೀವಿ. ಇದು ಅಗ್ರಹಾರ ಸರ್ಕಲಲ್ಲಿದೆ. ನನಗೆ ಯಾಕೋ ಇವತ್ತು ಮೋಮೋಸ್, ಪಾವ್ ಭಾಜಿ ಈ ಥರದ್ದೆಲ್ಲ ತಿನ್ನಬೇಕು ಅನ್ನಿಸ್ತು. ಸುಮಾರು ದಿನ ಆಗಿತ್ತು, ಯಾಕೆ ತಿಂಗಳೇ ಆಗಿತ್ತು. ಒಂಥರ ಕ್ರೇವಿಂಗ್ ಅಂತ ಅನ್ನಿಸ್ತಾ ಇತ್ತು. ಸೊ ಮಕ್ಳಿಗೂ ಎಲ್ಲ ರಜಾ ಇತ್ತಲ್ವ, ಹಬ್ಬಕ್ಕೆ ರಜಾ ಇತ್ತಲ್ವ, ಹಾಗಾಗಿ ಸೊ ನನ್ನ ಮಗ ಬಂದ ತಕ್ಷಣ ಕಚೋರಿ ಮಸಾಲ ತೊಗೊಂಡ. ಅವನಿಗಂತೂ ಈ ದಹಿ ಪುರಿ, ಕಚೋರಿ ಮಸಾಲ ಅಂದರೆ ಸ್ವೀಟ್ ಥರದ್ದು ಈ ಥರದ್ದೆಲ್ಲ ಇಷ್ಟ ಆಗುತ್ತೆ. ಸೊ ನಾನು ಕೂಡ ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು. ಎಸ್ಪೆಷಲಿ ಈ ಅಂಗಡೀಲಿ ಒಂಥರ ನಾಟಿ ಸ್ಟೈಲ್, ಅಂದರೆ ನಾವು ಮನೇಲೇ ಮಾಡ್ಕೊಂಡು ತಿಂತಾಯಿದ್ದೀವಿ ಅನ್ನೋ ಥರ ಇರುತ್ತೆ, ಯಾವುದೋ ಪ್ರಮೋಷನ್ ಅಲ್ಲ. ಸೊ ನಂಗೆ ತುಂಬ ಇಷ್ಟ. ಅಗ್ರಹಾರ ಸರ್ಕಲಲ್ಲಿ ಹರಿ ಜ್ಯೂಸ್ ಸೆಂಟರ್ ಅಂತ ಸಿಗುತ್ತೆ, ಅಲ್ಲಿ ಸಿಗುತ್ತೆ ಇದೆಲ್ಲ. ನಾನು ಬಿಸಿ ವೆಜ್ ಮೋಮೋಸ್ ತೊಗೊಂಡೆ. ಮಯೋನೀಸ್ ಮತ್ತು ರೆಡ್ ಚಟ್ನಿ ಕೊಡ್ತಾರೆ, ಸಖತ್ತಾಗಿತ್ತು. ನನ್ನ ಮಗಳು ದಹಿ ಪುರಿ ತೊಗೊಂಡ್ಳು. ಸತೀಶ್ ನೀವು ಇದನ್ನು ತಿನ್ನಿ, ನಾನು ಬಿಸಿ ಇಡ್ಲಿ ದೋಸೆ ತಿಂತೀನಿ ಅಂತ ಹೋಗಿದ್ರು. ಸೊ ಅದಾದಮೇಲೆ ಇವನು ವಡಾ ಪಾವ್ ತೊಗೊಂಡ. ಸೊ ಸಖತ್ತಾಗಿತ್ತು. ನಾನಂತೂ ಪಾವ್ ಭಾಜಿ ಮಿಸ್ ಮಾಡೋದೇ ಇಲ್ಲ. ಇಲ್ಲಿ ಬಂದ ತಕ್ಷಣ ಪಾವ್ ಭಾಜಿ ಸೂಪರಾಗಿರುತ್ತೆ. ಹರಿ ಜ್ಯೂಸ್ ಸೆಂಟರ್ ಹತ್ರ ಸಿಗುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಮೈಸೂರಲ್ಲಿರೋರು ದಯವಿಟ್ಟು ಹೋಗಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ವೈಸ್ ಹೆಂಗಿತ್ತು ಅಂತ. ಸೊ ಅಲ್ಲಿಂದ ಬಂದು ಮಲ್ಕೊಂಡಿದ್ದಾಯಿತು. ಬೆಳಗ್ಗೆ ಮತ್ತೆ ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ, ಗೌರಿ ಹಬ್ಬ ಅಲ್ವಾ, ಸೊ ಪ್ರಿಪ್ರೇಷನ್ ವಾಕ್ ಎಲ್ಲ ಮುಗಿಸ್ಕೊಂಡು. ಆ್ಯಕ್ಚುಲಿ ನನಗೆ ಮಾವಿನ ಸೊಪ್ಪು ಕೊಡ್ತಾರೆ ಅಂಕಲ್. ನಾನು ಹೇಳಿದ್ದೆ ನಾಳೆ ಗೌರಿ ಹಬ್ಬ ಇದೆ ಅಂಕಲ್, ನನಗೆ ಹಿಂದಿನ ದಿನವೇ ಮಾವಿನ ಸೊಪ್ಪು ಕೊಡಿ ಅಂತ. ಸೊ ಅವರೆಲ್ಲ ಕಿತ್ತು ಕವರ್ಗೆ ಹಾಕ್ಕೊಟ್ರು. ನಾನು ವಾಕ್ ಮುಗಿಸ್ಕೊಂಡು ಅಂಬು ಅಂತ ಚೀಲ ಸಮೇತ ಎತ್ಕೊಂಡು ಮನೆ ದಾರಿಗೆ ಬರ್ತಾ ಇದ್ದೀನಿ. ಗಂಜಿ ಮಾಡಿ ಇಟ್ಟೋಗಿರ್ತೀನಿ. ಬಂದ ತಕ್ಷಣ ನಾನು ಗಂಜಿ ಕುಡಿದು ಮಕ್ಳಿಗೂ ಗಂಜಿ ಕೊಟ್ಟು ಅವನದು ಸ್ನಾನ ಎಲ್ಲ ಆಯಿತು. ಅವ್ನಿಗೆ 6 ಗಂಟೆಗೆ ಟ್ಯೂಷನ್ ಇರೋದು. 5:45 ಅವಾಗಿನ ಜಸ್ಟ್ ನೋಡಿ 5:45 ಇನ್ನೂ ಆಗೂ ಇಲ್ಲ. ಕೂಸ್ಕೊಂಡು ಓದಿಸ್ಕೊಂಡು ಬರೆಸ್ಕೊಂಡು, ನನಗೆ ಗೊತ್ತು ಗೈಸ್ ನನ್ನ ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು, ಶಿಸ್ತು ಹೆಂಗೆ ಕಲಿಸ್ಬೇಕು, ಡಿಸಿಪ್ಲಿನ್ ಹೆಂಗೆ ಕಲಿಸ್ಬೇಕು,
ಮ್ಯಾನರ್ಸ್ ಹೆಂಗೆ ಕಲಿಸ್ಬೇಕು ಅನ್ನೋದು ಒಂದು ತಾಯಿಯಾಗಿ ಒಂದು ಗೃಹಿಣಿಯಾಗಿ ನನಗೆ ಚೆನ್ನಾಗಿ ಗೊತ್ತಿದೆ. ತಪ್ಪಿದ್ರೆ ತಪ್ಪನ್ನ ಹೇಳಿ, ಅದ್ರ ಬದಲು ಮಕ್ಕಳ ಬಗ್ಗೆ ಬ್ಲೇಮ್ ಮಾಡೋದು, ತಾಯಿ ಬಗ್ಗೆ ಬ್ಲೇಮ್ ಮಾಡೋದು. ನಿಮಗೆ ಕಮೆಂಟ್ ಮಾಡೋಕ್ಕೆ ರೀಸನ್ ಸಿಗ್ತಾ ಇಲ್ಲ, ಯಾಕಂದರೆ ನಾನು ಪ್ರತಿಯೊಬ್ಬರು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಲ್ವಾ. ಸೊ ನಿಮ್ಗೆ ರೀಸನ್ ಬೇಕು. ಟೈಮಿಂಗ್ ಸಮೇತ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಹೇಗೆ ನನ್ನ ಮಕ್ಕಳನ್ನ ನೋಡ್ಕೋತೀನಿ ಅನ್ನೋದು ನಿಮ್ಮ ಕಡೆಯಿಂದ ಹೇಳಿಸ್ಕೊಂಡು ಕಲಿಬೇಕಾಗಿಲ್ಲ. ಎಲ್ಲರೂ ಅಲ್ಲ, ಎಸ್ಪೆಷಲಿ ವೀಣಾ ಅನ್ನೋಳಿಂದ ನನ್ನ ಮಗಳಿಗೂ ಅಷ್ಟೇ ನಾನು ಎಷ್ಟು ಕೆಲಸ ಕಲಿಸ್ಬೇಕೋ, ನಾನು ಎಷ್ಟು ಕೆಲಸ ಹೇಳ್ಕೊಡ್ಬೇಕೋ ಅಷ್ಟು ಹೇಳ್ಕೊಟ್ಟಿದ್ದೀನಿ. ನಾನು ಮನೇಲಿ ಮಾಡಿಸ್ತೀನಿ ಕೂಡ. ಫಸ್ಟ್ ದಿನ ಹೇಳ್ಕೊಡ್ಬೇಕಾ? ಆ ಕಡೆ ಲೆಫ್ಟ್, ನಿನ್ನ ರೈಟಿಂದ ವರ್ಸು. ಎಷ್ಟು ಉದ್ದಕ್ಕೆ ಹಾಕೊಂಡಿದ್ಯಾ ನೋಡಿ, ಏಣಿ ಹತ್ರಕ್ಕೆ ಹಾಕೋ ಅಂದರೆ. ನೀಟಾಗಿ ವರ್ಸು. ಅನ್ನೋರು ಸಾವಿರ ಅಂತಾರೆ, ಆಡೋರು ಸಾವಿರ ಹಾಡ್ತಾರೆ. ನಮಗೆ ಗೊತ್ತಿರುತ್ತೆ ನಮ್ಮ ಮನೆಗಳಲ್ಲಿ ನಾವು ಹೆಂಗೆ ನಮ್ಮ ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕು ಅಥವಾ ಕೆಲಸ ಕಲಿಸ್ಬೇಕು ಅಥವಾ ಮ್ಯಾನರ್ಸ್ ಡಿಸಿಪ್ಲಿನ್ ಕಲಿಸ್ಬೇಕು ಅಂತ. ಒಂದೊಂದು ವೀಡಿಯೋದಲ್ಲಿ ನೋಡಿಬಿಟ್ಟು ಬಂದುಬಿಟ್ಟು ಕಮೆಂಟ್ ಮಾಡೋದಲ್ಲ. ನಾನು ಎಷ್ಟು ವೀಡಿಯೋ 1,500 ವೀಡಿಯೋಗಳಿದ್ದಾವೆ ನನ್ನ ಹತ್ರ. 1,500 ವೀಡಿಯೋಗಳನ್ನೂ ನೋಡಬೇಕು, ಆಮೇಲೆ ಬಂದು ತಿಳ್ಕೊಂಡು ಮಾಡಿ ಕಮೆಂಟ್ ಮಾಡಬೇಕು ಅಷ್ಟೇ ಕೇಳೋದು. ಹಬ್ಬ ಬಂದ ತಕ್ಷಣ ಕ್ಲೀನಿಂಗ್ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಇವತ್ತು. ಸೊ ಫಸ್ಟಿಗೆ ಹಾಲು ಕಾಸಿ ಕಾಫಿ ಮಾಡಿ ಕುಡಿದು ಗಂಜಿ ಕುಡಿದು ಹಾಲಿನ ಕೆಲಸ ಮುಗೀತು. ಈಗ ಅಡುಗೆ ಮನೆ ಡೀಪ್ ಕ್ಲೀನ್ ಮಾಡಬೇಕು. ಅಷ್ಟೇನು ಗಲೀಜಾಗಿಲ್ಲ, ಬಟ್ ಆದರೂ ಕೂಡ ಮಾಡಬೇಕು. ಸ್ವಲ್ಪ ಜನ ಗೌರಿ ಹಬ್ಬದಲ್ಲಿ ತನಿ ಹರಿತಾರೆ. ನೀವು ಯಾರಾದರೂ ತನಿ ಹರಿತೀರಾ ಕಮೆಂಟ್ ಮಾಡಿ. ನಾವು ತನಿ ಏನು ಹರಿಯಲ್ಲ, ನಾವು ಷಷ್ಠಿ ಹಬ್ಬದಲ್ಲಿ ತನಿ ಹರಿತೀವಿ. ಬಟ್ ಆದರೂ ಗೌರಿ ಗಣೇಶ ಹಬ್ಬ ಅಲ್ವಾ, ಸೊ ಕ್ಲೀನ್ ಮಾಡಬೇಕು. ಹಾಗಾಗಿ ಮಾಡೋಣ. ಮನೆ ಹತ್ರ ಒಂದು ಹೆಗ್ಗಣ ಸೇರ್ಕೊಂಡ್ಬಿಟ್ಟಿದೆ. ಮೂರಿ ಒಳಗಡೆ ಎಲ್ಲ ಬಂದು ಆ ಪಾಟಲ್ಲಿರೋ ಮಣ್ಣೆಲ್ಲ ಕೆರೆದು ಫುಲ್ ಗಲೀಜು ಮಾಡಿ ಹೊರಟೋಗಿತ್ತು. ಬೆಳಗ್ಗೆಯಿಂದ ಬ್ಲೀಚಿಂಗ್ ಪೌಡರ್ ಎಲ್ಲ ಹಾಕಿ ಪೊರ್ಟಿಕೋ ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇವತ್ತು ಎಲ್ಲ ಬಟ್ಟೆ ಎಲ್ಲ ಫುಲ್ಲು ತೋರಣ ಬಟ್ಟೆ ಎಲ್ಲನೂ ಕೂಡ ವಾಶ್ ಆಯಿತು. ಬಟ್ಟೆ ಹಾಕೋಕ್ಕೆ ಜಾಗನೇ ಇಲ್ಲ. ಈ ರೋ ಫುಲ್ ಬಟ್ಟೆ ಕವರ್ ಆಗಿಬಿಟ್ಟಿದೆ ನೋಡಿ. ಮ್ಯಾಟ್ಸು ಪ್ರತಿಯೊಂದು ಎಲ್ಲ ವಾಶ್ ಆಗಿದೆ. ಸೊ ತುಳಸಿ ಕಟ್ಟೆಗೆ ಪೇಂಟ್ ಮಾಡಿಸಿದೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಆಲ್ರೆಡಿ ಪೇಂಟಿಂಗ್ ಎಲ್ಲ ಹೋಗ್ತಾ ಇದೆ. ಈಗ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ಈ ಪ್ಯಾಸೇಜ್ ಮತ್ತು ಆ ಪ್ಯಾಸೇಜ್ ತೊಳಿಬೇಕು. ಸೊ ಇದಿಷ್ಟು ಕ್ಲೀನಿಂಗ್ ಇದೆ. ಎಲ್ಲ ಮಣ್ಣೆಲ್ಲ ಕ್ಲೀನ್ ಮಾಡಿದೆ ಇವತ್ತು. ಎಲ್ಲ ಎತ್ತಿಬಿಟ್ಟಿತ್ತು, ಹೆಗ್ಣ ಕೆಳಗಡೆ ಚೆಲ್ಲಿತ್ತು, ಎಲ್ಲ ಕ್ಲೀನ್ ಮಾಡಿದೆ ನೋಡಿ ಗೈಸ್. ಬಟ್ಟೆಗಳೆಲ್ಲ ಸೋಫಾ ಮೇಲ್ಗಡೆ, ಬ್ಲ್ಯಾಂಕೆಟ್ ಮೇಲ್ಗಡೆ ಅದೆಲ್ಲ ತೊಳೆದಾಕಿದ್ದೀನಿ. ಇನ್ನೇನಿದ್ರು ಅಡುಗೆ ಮನೆ ಮತ್ತು ಟಾಯ್ಲೆಟ್ಸ್. ಅಡುಗೆ ಮನೆ ಫಸ್ಟ್, ಆಮೇಲೆ ವಾಶ್ರೂಮ್ಸ್, ಇಷ್ಟು ಕ್ಲೀನ್ ಮಾಡಬೇಕು. ಮುಂದೆ ಎಲ್ಲ ಫುಲ್ ಗಲೀಜಾಗಿತ್ತು. ಮುಂದೆನೂ ಎಲ್ಲ ತೊಳೆದಿದ್ದೀನಿ. ಇವತ್ತು ಸಿಂಪಲಾಗಿ ರಂಗೋಲಿ ಹಾಕಿದ್ದೀನಿ, ವಾರ ಏನಿಲ್ಲ. ಸೊ ಸಿಂಪಲಾಗಿ ರಂಗೋಲಿ ಹಾಕಿದ್ದೀನಿ. ನನ್ನ ಮಗ ಟ್ಯೂಷನ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾನೆ. ಕೆಲಸ ಇದ್ದಿದ್ದೆ ಗೈಸ್. ಈಗ ಪಕ್ಕ ಮೋರಿಯಿಂದ ಹೆಗ್ಣ ಬಂದುಬಿಟ್ಟಿದೆ. ಕೆಳಗಡೆ ಅಲ್ಲಿ ಅಂಡರ್ಗ್ರೌಂಡ್ ಮೋರಿ ಇದೆಯಲ್ಲ, ಆ ಮೋರಿಯಿಂದ ಹೆಗ್ಣ ಬಂದು ಎಲ್ಲ ಗಲೀಜು ಮಾಡಿ ಹೋಗಿದೆ. ಸೊ ಇದಾಗಿದೆ ಕತೆ. ಯಾರು ಗೇಟ್ ಹಾಕೋ, ಸೀಟ್ ಫುಲ್ ಕಿತ್ತಾಕಿರೋರು ಯಾರಂಗೆ ಅದನ್ನ ಅಂತ. ಗೇಟ್ ಹಾಕೋ. ಅಲ್ಲೇನು ನೋಡ್ತಾ ಇದೆಯಾ? ಬಾರೇ. ಸೊ ನಮ್ಮ ಕೆಲಸ ನೋಡಿ ಎಲ್ಲ ವಾಶ್ ಮಾಡಿ ಹಾಕ್ತೆ. ಈಗ ಅವರು ಟ್ಯೂಷನ್ಗೆ ಹೋದರು, ಅವ್ರು ಹಂಗೆ ಮಾರ್ಕೆಟ್ಗೆ ಹೋಗ್ತಾರೆ, ಕೆಲಸ ಇದೆ. ನೀನು ಎತ್ಕೋ ಕನ್ನಡ, ಸೈನ್ಸು, ಸೋಷಲ್ಲು. ಇದೇಕೆ? ಯಾಕೆ ಟೈಮ್ ಎಷ್ಟು ಅಂದ್ಕೊಂಡಿದ್ಯಾ? 6:30. ಎದ್ದೇಳ ಮೇಲೆ 7 ಗಂಟೆಗೆ ಇಲ್ಲ. ನನಗೆ ಎಡಿಟ್ ಮಾಡಬೇಕು, ನನಗೆ ಕೆಲಸ ಐತೆ. ನಿನ್ನೆನೂ ಏನು ಮಾಡಿಲ್ಲ, ನೀನು ಏನು ಓದಿಲ್ಲ.
ಎತ್ಕೋ. ಸೊ ಹಬ್ಬ ಅಂದ್ಬಿಟ್ಟು 2-3 ದಿನ ರಜಾ ಕೊಟ್ಬಿಟ್ಟು ಹಿಂದೆನೇ ಟೆಸ್ಟ್ ಇಟ್ಟಿದ್ದಾರೆ. ಸ್ಕೂಲಲ್ಲಿ ಟೀಚರ್ಸು ತುಂಬ ಕ್ಲೇವರ್. ಮಕ್ಕಳು ಕುಣಿತಾರೆ, ಆಟ ಆಡ್ತಾರೆ, ಜೊತೆಗೆ ಓದಲೇಬೇಕು ಅಂತ. ಅವ್ರು ಮಾಡಿರೋದು ಒಂದು ರೀತಿ ಒಳ್ಳೆಯದೇ, ತಪ್ಪು ಅಂತಲ್ಲ. ಸೊ ನಾನು ಕೂತ್ಕೊಂಡು ಕೆಲಸ ಇವಳು ಪಾಡಿಗಳು ಓದ್ಕೊಂಡು ಬರ್ಕೊಂಡು ಮಾಡ್ಕೋತಾ ಇದ್ದಾಳೆ. ಆಯಿಲೆಲ್ಲ ಹಾಕ್ಕೊಂಡು ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಉಜ್ಕೊಂಡು ಎಲ್ಲ ತೊಳಿತಾ ಇದ್ದೀನಿ. ಇವಾಗೆಲ್ಲ ಕ್ಲೀನ್ ಮಾಡಿದೆ, ಅಷ್ಟು ಗಲೀಜಾಗಿಲ್ಲ. ಬಟ್ ಆದ್ರೂ ಮಾಡಿಲ್ಲ ಅಂದರೆ ನಾ ಪ್ರತಿ ಸತಿ ಹೇಳಂದರೆ ಸಮಾಧಾನನೇ ಆಗಲ್ಲ. ಹೆಣ್ಮಕ್ಳಿಗೆ ಎಸ್ಪೆಷಲಿ ಅಡುಗೆ ಮನೆ, ದೇವ್ರ ಮನೆ ಕ್ಲೀನಾಗಿದ್ಬಿಟ್ರೆ ಸಾಕು, ಬೇರೆ ಏನೇನು ಬೇಡ. ನಾನೇನು ಅಷ್ಟೊಂದೇನು ಗಬ್ಬಾಗಿ ಇಟ್ಕೊಳ್ಳಲ್ಲ, ನಿಮ್ಮೆಲ್ರಿಗೂ ಗೊತ್ತು. ಏನೂ ಕೆಲಸ ಇಲ್ಲ ಅಂದರೆ ಹುಡ್ಕೊಂಡು ಏನಾದರೂ ಒಂದು ಮಾಡ್ತಿರ್ತೀನಿ. ಸೊ ನೀಟಾಗೆಲ್ಲ ಸ್ಕ್ರಬ್ ಮಾಡಿಕೊಂಡು ನೀಟಾಗೆಲ್ಲ ತೊಳ್ಕೊಂಬಿಟ್ಟು ಒರೆಸ್ಕೊಂಬಿಟ್ರೆ ಅಡುಗೆ ಮನೆ ಕೆಲಸ ಮುಗಿದ್ರೆ ಇನ್ನು ದೇವ್ರ ಮನೆ ಕೆಲಸ ಒಂದು ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ. ಆಲ್ರೆಡಿ ದೇವ್ರ ಮನೇನ ಅಮಾವಾಸ್ಯೆ ದಿವಸ ಡೀಪ್ ಕ್ಲೀನ್ ಮಾಡಿದ್ದೀನಿ. ಬಟ್ ಆದರೂ ದೀಪ ಎಲ್ಲ ತೊಳ್ಕೊಬೇಕಲ್ವ. ಸೊ ಕಸ ಹಾಕೋಕ್ಕೆ ಎಷ್ಟೊತ್ತು ನಿನಗೆ? ಅಲ್ಲಿ ಹಾಕು, ತೊಗೊಂಡೋಗ್ಬಿಟ್ಟು ಬಾ, ಬೇಗ ಕುತ್ಕೊಂಡು ಬರಿ. ಅಲ್ಲಿ ಹಾಕು. ಫೈನಲಿ ಅಡುಗೆ ಮನೆ ಕೆಲಸ ಕಂಪ್ಲೀಟಾಗಿ ಡನ್ ಅಂತ ಹೇಳ್ಬೋದು. ನೀಟಾಗೆಲ್ಲ ಕ್ಲೀನ್ ಮಾಡಿದ್ದೀನಿ. ಫಸ್ಟ್ ಅಡುಗೆ ಮನೆ ಕೆಲಸ ಮುಗಿದ್ರೆ ಸಾಕಪ್ಪ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಕಬೋರ್ಡ್ಸ್ ಎಲ್ಲ ತೆಗೆದು ನೀಟಾಗಿ ಎಲ್ಲ ಸ್ಕ್ರಬ್ ಮಾಡಿ ಒರೆಸಿ ಕಸ ಎಲ್ಲ ಗುಡಿಸಿ ನೆಲ ಕೂಡ ಎಲ್ಲ ಒರೆಸಾಯಿತು. ನಾನು ಫ್ರೆಶ್ ಅಪ್ ಆಗೋದು ಒಂದು ಬ್ಯಾಲೆನ್ಸ್ ಇದೆ. ಎಲ್ಲ ಟಾಯ್ಲೆಟು ಮತ್ತು ಹಿಂದೆಗಡೆ ಮುಂದೆ ಪ್ಯಾಸೇಜಸ್ ಎಲ್ಲ ಇದೆಯಲ್ಲ ಅದೆಲ್ಲ ಕಂಪ್ಲೀಟಾಗಿ ವಾಶ್ ಮಾಡಿದ್ದೀನಿ. ಈ ಟೇಲ್ಸು ಇದು ಕ್ರೀಮಿಶ್ ಕಲರಲ್ಲಿ ಇರೋದ್ರಿಂದ ಎಷ್ಟೇ ನೀಟಾಗಿ ಇಟ್ಕೊಂಡ್ರೂ ಗಲೀಜು ಥರ ಕಾಣಿಸುತ್ತೆ. ಸೊ ಫೈನಲಿ ಅಡುಗೆ ಮನೆ ಈ ರೀತಿ ಕ್ಲೀನಾಗಿದೆ. ನೀವು ಎಲ್ಲ ಕ್ಲೀನ್ ಮಾಡ್ತೀರಾ ನನಗೆ ಗೊತ್ತು. ನೋಡಿ ಎಷ್ಟೊತ್ತಿಗೆ ಇಟ್ಕೊಂಡೆ ಗೊತ್ತಾ ಕೆಲಸಕ್ಕೆ? 6:30. ಐ ಥಿಂಕ್ ನೀವು ನೋಡಿರ್ತೀರ ವೀಡಿಯೋದಲ್ಲಿ. ವಾಕ್ ಮುಗಿಸ್ಕೊಂಡು ಬಂದು ಗಂಜಿ ಮಾಡಿ ಕುಡಿದು ಕಾಫಿ ಕುಡಿದು ಬಟ್ಟೆ ಎಲ್ಲ ವಾಶ್ ಮಾಡಿ 6:30ಗೆ ಇಟ್ಕೊಂಡಿದ್ದಕ್ಕೆ ಈಗ 8:30. 3 ಟಾಯ್ಲೆಟ್ಸು ಮೇಲಿಂದೆಲ್ಲ ಕ್ಲೀನ್ ಮಾಡಿದ್ದೀನಿ. ಟಾಯ್ಲೆಟ್ಸು ಎಲ್ಲ ಆಯಿತು. ಸೊ ಫೈನಲಾಗಿ ಎಲ್ಲ ನೆಲ ಎಲ್ಲ ಕೂಡ ಮೋಪಾಯಿತು. ನಾನು ಫ್ರೆಶ್ ಅಪ್ ಆಗೋದು ಒಂದೇ ಬ್ಯಾಲೆನ್ಸ್ ಇದೆ. ಟೈಮ್ ಈಗಿನ್ನೂ ಜಸ್ಟ್ 8:30. ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಹೀಗೆ ಬೇಗ ಫಟ್ಫಟ ಅಂತ ನನಗೆ ಕೆಲಸ ಮಾಡೋಕ್ಕೆ ನಿಜಕ್ಕೂ ಖುಷಿಯಾಗುತ್ತೆ. ಸೊ ಫೈನಲಿ ಫ್ರೆಶ್ ಅಪ್ ಎಲ್ಲ ಆದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ಗೆ ಬಿಸಿ ಉಪ್ಪಿಟ್ಟು ಮಾಡಿದ್ದೆ. ಸೊ ಮಕ್ಕಳಿಗೆಲ್ಲ ಕೊಟ್ಟು ಈಗ ನಾನು ಸ್ವಲ್ಪ ತಿನ್ನೋಣ ಅಂತ ತಟ್ಟೆಗೆ ಹಾಕ್ಕೊಂಡು ತಿಂತಾಯಿದ್ದೀನಿ. ಸೊ ಅಷ್ಟರಲ್ಲಿ ಎದು ಪಾಪು ಕೂಡ ಬಂತು. ಬಿಕಾಸ್ ಆಫ್ ಬಿದ್ದು ಏಟ್ ಮಾಡಿಕೊಂಡು ತುಟಿ ಎಲ್ಲ ಒಡೆದು ಗಾಯ ಮಾಡ್ಕೊಂಡು ಬಂದಿದೆ. ಪಾಪುಗೂ ಕೂಡ ಸ್ವಲ್ಪ ಉಪ್ಪಿಟ್ಟು ಖಾರ ತಿನ್ನೋಕ್ಕಾಗಲ್ಲ ಆಂಟಿ ಅಂತ ಅಳ್ತಾ ಇತ್ತು. ಸೊ ಪಾಪುಗೂ ಕೂಡ ತಿನ್ನಿಸಿ ನಾನು ಕೂಡ ಸ್ವಲ್ಪ ಮೊಸರು ಹಾಕ್ಕೊಂಡು ಎಲ್ಲ ಫಸ್ಟು ಕೆಲಸ ಮುಗಿಸ್ಬಿಡೋಣ, ಸ್ನಾನ ಮಾಡೋಣ, ಆಮೇಲೆ ಉಪ್ಪಿಟ್ಟಲ್ವಾ 5 ನಿಮಿಷಕ್ಕೆ ಆಗುತ್ತೆ ಅಂತ ಹೇಳಿ ನಿಧಾನಕ್ಕೆ ಎಲ್ಲ ಕೆಲಸ ಆದಮೇಲೇ ಕೂಡ ನಾನು ಉಪ್ಪಿಟ್ಟನ್ನ ಮಾಡಿದಂಥದ್ದು. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ತೋರ್ಸಲ್ವಾ? ಯಾರು ಮಾಡಿದ್ದು? ಯಪ್ಪ, ಎಲ್ಲಿ ಹೊಡೆಸ್ಕೊಂಡ? ಕಿಟಕಿ ಹತ್ರ ಹೊಡೆಸಿ ಇಷ್ಟೊಂದಾಗೈತಲ್ಲೋ. ಚಡ್ಡಿ ಇಸ್ಕೊಂಬ ಹೋಗು ಅಮ್ಮನ ಹತ್ರ. ಒಂದು ಚಡ್ಡಿಯಲ್ಲೆಲ್ಲೂ ಇಲ್ಲ, ವಾಶ್ಕೆಟ್ಬಿಟ್ಟಲ್ಲ. ನಿನ್ನ ಕಣ್ಣೇನಾಯ್ತು? ಯಪ್ಪ, ಏನು ಇದು ಪೋಲಿ ಆಗ್ಬಿಟ್ಟಿದ್ಯಾ ನೀನು? ಎದು ಗಾಯ ಮಾಡ್ಕೊಳ್ಳೋಷ್ಟು. ಅದೇ ಗಾಯ ಮಾಡ್ಕೊಳ್ಳೋಷ್ಟು ಪೋಲಿ ಆಗ್ಬಿಟ್ಟಿದ್ಯಾ. ಕಿಟಕಿ ಆಯಿತು, ಹೊಡಿಯೋಣ ಅದಕ್ಕೆ. ಆಯ್ತಾ? ಅಲ್ಲಿ ನಾಯಿ ಬೊಗಳಿದ್ರೆ ನಿಮ್ಗೇನಾಯ್ತು ರೀ? ನೀವು ಯಾಕ್ರಿ ಗೋಡೆನಲ್ಲಿ ಹಂಗೆ ಕೂಗ್ತಾ ಇದ್ದೀರ ಜೋರಾಗಿ? ಹೇಯ್ ಅಂತ ಯಾಕ್ರಿ ಕೂಗಿದ್ರಿ ಹಂಗೆ? ಬೆಳಗ್ಗೆ ಕೂಗ್ತಿದ್ರಲ್ಲ, ವಿಡಿಯೋ ಆನ್ ಮಾಡ್ಲಾ ಕ್ಯಾಮ್ರದು? ನಾಯಿಗೆ ಬೈಯಕ್ಕೆ ಹೋಗಿದ್ದೀನಿ. ಒಳ್ಳೆ ಗೌರಮಲಪ್ಪ. ಗಾಂಧಿ ಕೂಡ ಕೆಳಗಡೆ ಕೆಲಸ ಇತ್ತು, ಕೆಲಸ ಎಲ್ಲ ಮಾಡಿ ಬಂದರು. ಅವ್ರಿಗೂ ತಿಂಡಿ ಕೊಟ್ಟು ಕಾಫಿ ಕೊಟ್ಟು ಅವರು ತಿಂಡಿ ಎಲ್ಲ ಆದಮೇಲೆ ಯಾವುದೋ ಮೂವಿ ಹಾಕಿದ್ದು, ವೇದ ಮೂವಿ, ಶಿವರಾಜ್ ಕುಮಾರ್ ಸರ್ದು. ಅದನ್ನು ನೋಡಿಕೊಂಡು ಹೀಗೆ ಟೈಮ್ ಪಾಸ್ ಮಾಡ್ತಾ ಕೂತಿದ್ವಿ ಅಂತಲೇ ಹೇಳ್ಬೋದು. ಅಷ್ಟರಲ್ಲಿ ನನ್ನ ಫ್ರೆಂಡ್ ಸುಜಿ, ನನ್ನ ಕ್ಲೋಸ್ ಫ್ರೆಂಡ್, ನನಗೆ ಗೌರಿ ಹಬ್ಬಕ್ಕೆ ಬಾಗಿನ ಕೂಡ ಅವ್ರ ಮಗನ ಕೈಲಿ ಕೊಟ್ಟು ಕಳಿಸಿದ್ರು. ಥ್ಯಾಂಕ್ ಯು ಸುಜಿ.
ಆಮೇಲೆ ವ್ಯಾಪಾರ ಪರವಾಗಿಲ್ಲ ಪಿಕಪ್ ಆಗೈತೆ ಅಷ್ಟೇನಾ? ಕೇರಳ 3 ಕಿಲೋ ಅಷ್ಟೇನೆ. ಸಾಕಷ್ಟು ಹೊಸ ಹೊಸ ತರ ಕೊಟ್ರೆ ಜನ ಜಾಸ್ತಿ ಆಗ್ತಾರೆ ಮತ್ತೆ ನಡೆಯುತ್ತೆ. ಆಮೇಲೆ ಅಲ್ಲಿ ಹೊಸ ತರ ಮಾಡೋರು ಬರಲ್ಲ ಅಲ್ಲಿ ಆ ಏರಿಯಾದಲ್ಲಿ. ಅಣ್ಣ ತಿಂದಿಲ್ಲ ತಿಂದ್ವಿ ಸಾಕು. ಈಗ ಐಗಿರಿ ಮಾಡೋದಲ್ಲ ಏನ್ ಜನ ಅಂತೀರ ಅಲ್ಲಿ 120-130 ನಿಮ್ ಏರಿಯಾದ 120 ಕೊಟ್ರೆ ಅವ್ರಿಗೆ ನಾಳೆ ಬರೋದೇ ಇಲ್ಲ ಅವರು. ಎಲ್ಲ ಈ ಫುಟ್ಪಾತ್ ತರ ಅರ್ಧ ಕೊಡಿ ಅರ್ಧ ಕೊಡಿ. ಅದು ಐಗಿರಿಲಿ ಅಣ್ಣ ವಸಿ ಮಾಡಿಲ್ಲ ರೈಟ್ಗಳ ದೋಸೆಗೆಲ್ಲ 100-120 ಅಣ್ಣ ತುಪ್ಪ ಸುರಿದಿರ್ತಾರೆ. ಬೆಣ್ಣೆ ತುಪ್ಪ ಏನ್ ತಿನ್ನಕ್ಕಾಯ್ತದೆ? ಜನಗಳಲ್ಲೇ ಮುಗಿಲ್ ಬಿದ್ದಿರ್ತಾರಣ್ಣ ವಸಿ ಜನ ಅಲ್ಲ. ಮೇಲ್ಗಡೆ ರಶಿಯನ್ ಕಾಫಿ ಟೀ ಜಾಸ್ತಿ ಹೋಯ್ತದಣ್ಣ. ಕಾಫಿ ಟೀ ಜೂ ಪಕ್ಕ ಇದಾಯ್ತಣ್ಣ ಅಲ್ಲಿದ್ದಾರ ಕರ್ಕೊಂಡ್ ಇಟ್ಕೊಂಡಿರೋದು ಇಬ್ರ ಕಾಫಿ ಟೀಯ. ನಾವೇ ಕಾಫಿ ಟೀಗೆ ಹೋಯ್ತೀವಲ್ಲ ಅವ್ರಿಗೆ ಒಬ್ಬೊಬ್ರು 35,000 ಅಂತ ಕಾಫಿ ಮಾಡಿದ್ವಿ ತಿಂಗಳಿಗೆ ಇಬ್ರು. ಯಾವ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬ ಬೆಳಿಗ್ಗೆಯಿಂದ ಮಾಮೂಲಿ 2:30-3 ಗಂಟೆ ಒಬ್ಬ 2:30 ಮೇಲೆ ಇನ್ನೊಬ್ಬ ಅವ್ರೇ ಡಿವೈಡ್ ಮಾಡ್ಕೊಂಡು ಯಾರು ಮಾಡ್ಬೋದು. ಒಂದಿನ ಇದು 20,000 ಈಗ ಸಿದ್ದಂಗೆನೆ ಹೆಚ್ಚು ಕಮ್ಮಿ ಅವ್ರು 35,000 ಒಳಗಡೆ ದೋಸೆ ಹಾಕೋರು 3 ಜನ ಅವ್ರೆ ಒಬ್ಬೊಬ್ಬರು 40,000 ಲಕ್ಷಾಂತರ ರೂಪಾಯಿ ಕೊಟ್ಟು ಓದಿಸ್ಬಿಟ್ಟು ನಾವು ಭಟ್ರಿಗೆ ಅಣ್ಣ 40,000 ರೂಪಾಯಿ ಸಂಬಳ ಆಗಲಿಲ್ಲ ಒಳಗಡೆ ಕೆಲಸ ಮಾಡೋದು. ದೋಸೆ ಹಾಕೋರಿಗೆ 35,000 ಕೋರ್ಸ್ ಇದೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ ಅದಕ್ಕೆ ಮಗ ಸ್ವಿಟ್ಜರ್ಲೆಂಡ್ ಅಲ್ಲಿ ಮಾಡ್ಕೊಂಡ. ಹೌದಾ? ಹೆಚ್ಚು ಕಮ್ಮಿ ಒಂದು 35,000 ಜನ ಸ್ಟಾರ್ ಹೋಟೆಲ್ ಶೆಫ್ಗಳೆಲ್ಲ ಅವರೆಲ್ಲ. ನನ್ನ ಮೊಮ್ಮಗ ಅಂತಾನೆ ನೀನೇನ್ ಹುಡುಗಿನ ಅಡಿಗೆ ಮಾಡಕ್ಕೆ ಹೋಗು ಅಂದ್ರೆ ನಾನು ಶೆಫ್ ಅಂತಾನೆ. ಇವಾಗೆಲ್ಲ ಅದೇ ಟ್ರೆಂಡಿಂಗ್. ಇವಾಗ ಯಾರು ಪಾರ್ಲರ್ ಕೂಡ ಅವರೇ ಮ್ಯಾನೇಜ್ಮೆಂಟ್ ಮಾಡ್ತೀವಿ, ಡೆಕೋರೇಷನ್ ಮಾಡ್ತೀವಿ. ಚಾಮರಾಜ ಮಗ ಮಾಡ್ತಾನಲ್ಲ. ಇವರೊಂಥರ ನನಗೆ ಎರಡನೇ ಅಪ್ಪ ಅಮ್ಮ ಇದ್ದಂಗೆ ಅಂತ ಹೇಳಿದ್ರೆ ಸುಳ್ಳಾಗಲಿಕ್ಕಿಲ್ಲ. ನನಗೆ ಬಾಗ್ನ ಕೊಡೋಕ್ಕೆ ಅಂತ ದುಡ್ಡೆಲ್ಲ ತೊಗೊಂಡು ಮನೆಗೆ ಬಂದಿದ್ದರು. ನಾನು ಗೌರಿ ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗಲ್ಲ ಅಂತ ಕಣ್ಣಲ್ಲಿ ನಿಜಕ್ಕೂ ಕಣ್ಣು ತುಂಬ ಬಂತು ಆ್ಯಕ್ಚುಲಿ. ಸೊ ಇವಾಗ ಮನೇಲಿ ಕೂತಿದ್ದು ಕಾಫಿ ಟೀ ಎಲ್ಲ ಮಾಡಿಕೊಟ್ಟೆ, ಸೀಬೆಹಣ್ಣೆಲ್ಲ ಇತ್ತು ಕಟ್ ಮಾಡಿಕೊಟ್ಟಿದ್ದೆ, ಎಲ್ಲ ತಿಂದು ಕಾಫಿ ಟೀ ಎಲ್ಲ ಕುಡಿದು ನನಗೂ ಕೂಡ ಸೀರೆ ತೊಗೊಳಮ್ಮ ಬಳೆ ತೊಗೊಳಮ್ಮ ಅಂತ ಹೇಳಿ ದುಡ್ಡೆಲ್ಲ ಕೊಟ್ಟರು. ನಾನು ಕೂಡ ಅವ್ರಿಗೆ ಅರಿಶಿನ ಕುಂಕುಮ ಹೂವು ತಾಂಬೂಲ ಬಾಗನ ಎಲ್ಲನೂ ಕೊಟ್ಟೆ. ದೇವರು ಒಂದು ಕಿತ್ಕೊಂಡ್ರೆ ಏನಾದರೂ ಒಂದು ರೂಪದಲ್ಲಿ ಕೊಡ್ತಾರೆ ಅನ್ನೋದಕ್ಕೆ ಇವರೇ ಸಾಕ್ಷಿ ಅಂತಲೇ ಹೇಳ್ಬೋದು. ಸೊ ಬ್ಲೆಸ್ಸಡ್. ಥ್ಯಾಂಕ್ ಯು ಅಂಕಲ್ ಅಮ್ಮ. ಮಧ್ಯಾಹ್ನ ನೋಡ್ತಾ ಮಧ್ಯಾಹ್ನ ಆಗಿದೆ ಗೊತ್ತಾಗಲಿಲ್ಲ. ಎಲ್ಲ ಫುಲ್ ನಿದ್ದೆ ಹೊಡಿತಾ ಇದ್ದಾರೆ. ಕೂತಿದ್ದ ಕಡೆ ಟಿ ವಿ ನೋಡ್ತಿದ್ದ ಕಡೆ ನಿದ್ದೆ ಹೊಡಿತಾ ಇದ್ದಾರೆ. ಈ ಗೌರಿ ಹಬ್ಬ ಬಂತು ಅಂದರೆ ನಾನು ಆಗಲೇ ಹೇಳ್ದಂಗೆ ಮನಸ್ಸೇ ಒಂಥರ ಭಾರ ಅನಿಸ್ತಾ ಇರುತ್ತೆ. ಮಧ್ಯಾಹ್ನಕ್ಕೆ ಗೋಧಿ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬ್ಯಾಟರ್ ಇತ್ತು. ಗೋಧಿ ದೋಸೆ ಮತ್ತು ಕಾಳು ಗೊಜ್ಜು ಕೂಡ ಇತ್ತು. ಬಿಸಿದು ಗೋಧಿ ದೋಸೆ ಹಾಕ್ಕೊಂಡು ಅವರು ಮಲ್ಕೊಂಡಿದ್ರಲ್ಲ ಅವ್ರು ಎದ್ದ ಮೇಲೆ ಹಾಕ್ಕೊಡೋಣ ಅಂತೇಳಿ ನಾನು ಗೋಧಿ ದೋಸೆ ಹಾಕ್ಕೊಂಡು ತಿನ್ನೋಣ ಅಂತೇಳಿ ಬಿಸಿ ಹಾಕೋತಾ ಇದ್ದೀನಿ. ಲೈಟಾಗಿ ತಲೆನೋವು ಕೂಡ ಬಿಕಾಸ್ ಆಫ್ ಯಾರಾದರೂ ಹಿಂಗೆ ಬಂದು ಹೋದಾಗ ಒಂಥರ ಮೂಡು ಅಷ್ಟು ಫ್ರೆಶ್ ಇರಲ್ಲ. ಆಮೇಲೆ ತುಂಬ ಭಾರ ಅನಿಸ್ತಾ ಇರುತ್ತೆ ಮನಸ್ಸು. ಎಲ್ಲರೂ ಇದ್ದರು, ಅಕ್ಕ ತಂಗಿ ಇಲ್ಲ ಅನ್ನೋ ಫೀಲಿಂಗ್ಸ್ ನೋವನ್ನ ನೀವೆಲ್ಲ ಕಮ್ಮಿ ಮಾಡಿದ್ದೀರಾ. ತಮ್ಮಂದ್ರೆ ಇದ್ದರೂ ಕೂಡ ಆಟಕೊಂಡ್ರೆ ಲೆಕ್ಕಕ್ಕಿಲ್ಲ ಅನ್ನೋ ಥರ. ಸೊ ಎಲ್ಲ ಇದೆ ನಿಮಗೆ ಅಂತ ಕಮೆಂಟ್ ಮಾಡ್ತಿರ್ತೀರ. ಬಟ್ ನನ್ನ ನೋವು ನನಗೇನೆ ಇರಲಿ ಅಂತಿಷ್ಟೇ ಹೇಳ್ತೀನಿ. ರೈಸು ಕೂಡ ಮಾಡಿದ್ದೀನಿ, ಸಾಂಬಾರು ಕೂಡ ಬಿಸಿ ಮಾಡಿದೆ. ಸತೀಶ್ ಇರಲಿಲ್ಲ, ಅಂಕಲ್ ಆಂಟಿ ಎಲ್ಲ ಬಂದಿದ್ರಲ್ಲ ಅವ್ರ ಜೊತೆಗೆ ಮಾತಾಡ್ಕೊಂಡು ಹೋದರು. ಸೊ ಅವರು ಊಟಕ್ಕೆ ಬರ್ತಾರೋ ಏನೋ ಗ್ಯಾರಂಟಿ ಇಲ್ಲ. 3 ಗಂಟೆ ಆಗೋಯ್ತು. ಬಂದರೆ ಬೇಕಿದ್ರೆ ಆಮೇಲೆ ಹಾಕ್ಕೊಡೋಣ ಅಂತೇಳಿ ನಾನು ಒಂದೆರಡು ಹಾಕ್ಕೊಂಡು ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಬಿಸಿ ಗೋಧಿ ದೋಸೆ ವಿತ್ ಕಾಳುಗೊಜ್ಜು. ಸೊ ಕಾಳುಗೊಜ್ಜು ರೆಸಿಪಿ ಬೇಕಿದ್ರೆ ಕಮೆಂಟಲ್ಲಿ ಹೇಳಿ. ಮನಸ್ಸು ಸರಿ ಇಲ್ಲದೆ ಇದ್ದಾಗ ಯಾವುದ್ರ ಮೇಲೂ ಅಷ್ಟು ಇಂಟ್ರೆಸ್ಟು ವೀಡಿಯೋ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟೇ ಬರೋಲ್ಲ. ಅಷ್ಟರಲ್ಲಿ ಬಟ್ಟೆ ಕೊಟ್ಟಿದ್ದೆ ಅಲ್ವಾ, ಟೈಲರ್ ಕೂಡ ಬಟ್ಟೆ ತಂದು ಮನೆಗೆ ಕೊಟ್ಟು ಎಲ್ಲ ಸ್ಟಿಚ್ ಮಾಡಿ ತಂದು ಕೊಟ್ಟಿರ್ತಾರೆ. ಅದಕ್ಕೆ ಥ್ಯಾಂಕ್ ಯು. ಕಳಿಸ್ಕೊಡ್ತೀನಿ ಅಮೌಂಟ್. ನಾನು ಮಾತಾಡಬಾರ್ದು ಇಗ್ನೋರ್ ಮಾಡಬೇಕು ಅಂತ ಅಂದ್ಕೊಂಡಷ್ಟು ಈ ಜನಗಳು ಎಸ್ಪೆಷಲಿ ನನ್ನನ್ನು ಸುಮ್ಮನೆ ಬಿಡ್ತಾ ಇಲ್ಲ. ನಾನು ಕಮೆಂಟ್ಗೆ ರಿಪ್ಲೈ ಮಾಡಿಲ್ಲ ಅಂದರೂ ಕೂಡ ರಿಪೋರ್ಟ್ ಮಾಡಿದ್ದೀನಿ. ಅದು ಇಮಿಡಿಯೇಟಾಗಿ ಡಿಲೀಟ್ ಆಗಿದೆ. ಪದೇ ಬಂದು ಈ ವೀಣಾ ಅನ್ನೋರು, ನಾನು ಇಲ್ಲಿ ಮೆಸೇಜನ್ನ ಟ್ಯಾಗ್ ಮಾಡ್ತೀನಿ ನೋಡಿ, ಯಾಕೆ ನೀವು ರಿಪ್ಲೈ ಕೊಟ್ಟಿಲ್ಲ, ನಾನು ಇದ್ದಂಗೆ ಹೇಳಿದ್ದೀನಿ ಮಕ್ಕಳಿಗೆ ಶಿಸ್ತು ಕಲಿಸಿ. ನಿಮ್ಮ ಮಕ್ಕಳು ತಿಕ್ಲು ಥರ ಆಡ್ತಾರೆ. ಮಕ್ಕಳಾಡದೆ ನಾನು ನೀನು ಹಾಡೋಕ್ಕಾಗತ್ತಾ? ಮಕ್ಕಳಾಡದೆ ನಾನು ನೀನು ಹಾಡೋಕ್ಕಾಗತ್ತಾ? ಇನ್ನೂ ಒಂದು ಹೇಳ್ತೀನಿ,
ವಿಡಿಯೋದಲ್ಲಿ ಬಂದು ಮುಂದೆ ಆಡಿರೋದು ಅದು ನನ್ನ ಮಗ ಅಲ್ವೇ ಅಲ್ಲ. ನನ್ನ ಮಗ SSLC, ಆ ಹುಡುಗ ಈ ಸಲ ಫಸ್ಟ್ ಸ್ಟ್ಯಾಂಡರ್ಡ್. ಯಾರ್ಯಾರನ್ನೋ ನೋಡಿ ಮಕ್ಳಿಗೆ ಒಳ್ಳೆ ಡಿಸಿಪ್ಲಿನ್ ಕಲಿಸು, ಮಕ್ಳಿಗೆ ಒಳ್ಳೆ ಮ್ಯಾನರ್ಸ್ ಕಲಿಸು. ಇದು ನಮ್ಮ ನೇಬರ್ ಪಾಪು, ಇವ್ರ ಅಣ್ಣ ವಿಡಿಯೋದಲ್ಲಿ ಆ ಥರ ಎಲ್ಲ ಮಾಡಿರೋದು ಇವ್ರ ಅಣ್ಣ. ಅದು ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗ. ಹಲೋ, ಮಕ್ಕಳಿರೋದೇ ಚೇಷ್ಟೆ ಮಾಡೋಕ್ಕೆ, ತುಂಟಾಟ ಮಾಡೋಕ್ಕೆ, ಆಯಿತಾ? ಮಕ್ಕಳು ಚೇಷ್ಟೆ ತುಂಟಾಟ ಮಾಡಿದೆ ನಾನು ನೀನು ಆಡೋಕ್ಕಾಗಲ್ಲ. ಮಕ್ಕಳನ್ನ ದೇವ್ರ ಸಮಾನ ಅಂತಾರೆ. ಅವ್ರು ಏನೇ ಮಾಡಿದ್ರು ಅದು ಕ್ಷಮಿಸ್ತಾರೆ. ನಿನಗೆ ಮಕ್ಕಳಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ನೀ ಬಂದು ಪದೇ ಪದೇ ಮಕ್ಳಿಗೆ ಶಿಸ್ತು ಕಲಿಸು, ಡಿಸಿಪ್ಲಿನ್ ಕಲಿಸು, ಮಕ್ಳಿಗೆ ಮ್ಯಾನರ್ಸ್ ಕಲಿಸು, ನಿನ್ನ ಮಗ ಹಾಗೆ, ನಿನ್ನ ಮಗಳು ಹಿಂಗೆ ಅಂತ ಪದೇ ಪದೇ ಹೇಳ್ತಾನೆ ಇರ್ತೀಯ. ನಾನು ಮಕ್ಕಳನ್ನ ಹೆಂಗೆ ನೋಡ್ಕೊತೀನಿ ಅದು ನನಗೆ ಗೊತ್ತಿದೆ. ಅವ್ರ ಪಕ್ಕದ ಮನೆ ಮಕ್ಕಳಾದರೂ ಅವ್ರು ನನ್ನನ್ನು ಎಷ್ಟು ಹಚ್ಕೊಂಡಿದ್ದಾರೆ. ನನ್ನ ಮನೆ ಬಿಟ್ಟು ಅವ್ರು 5 ನಿಮಿಷ ಇರೋದಿಲ್ಲ. ನಾನು ರಿಪ್ಲೈ ಮಾಡಬಾರ್ದು, ನಾನು ನೆಗ್ಲೆಕ್ಟ್ ಮಾಡಬೇಕು, ಇಗ್ನೋರ್ ಮಾಡಬೇಕು ಅಂತ ಅಂದ್ಕೊಂಡಷ್ಟು ನನಗೆ ತಲೆ ತಿನ್ನೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ದಯವಿಟ್ಟು ಎಲ್ಲ ಯೂಟ್ಯೂಬರು ಎಲ್ರಿಗೂ ಕಮೆಂಟ್ಗೆ ರಿಪ್ಲೈ ಮಾಡ್ಕೊಂಡು ಕೂತ್ಕೊಳ್ಳಲ್ಲ, ಅವ್ರಿಗೂ ಸಾವಿರಾರು ಕೆಲಸಗಳಿರ್ತವೆ. ಅಂಥದ್ರಲ್ಲಿ ಏನೋ ನನ್ನ ಪ್ರೀತಿ ಲವ್ಲಿ ಅಕ್ಕ ತಂಗಿರಿಗೆ ನಾವು ರಿಪ್ಲೈ ಮಾಡಬೇಕಲ್ಲ. ಅವ್ರು ಕಷ್ಟಪಟ್ಟು ಅವ್ರ ಪ್ರೀಷಿಯಸ್ ಟೈಮ್ನ ಕೊಟ್ಟು ನಮಗೆ ಕಮೆಂಟ್ ಮಾಡ್ತಾರೆ. ನಾವು ರಿಪ್ಲೈ ಕೊಡೋದ್ರಿಂದ ನಮ್ಮ ಏನು ಗಂಟು ಕಳ್ಕೊಂಬಿಡ್ತೀವಿ ಅಂತ ನಾವು ರಿಪ್ಲೈ ಕೊಡ್ತಾ ಇರ್ತೀವಿ. ಅಂಥದ್ರಲ್ಲಿ ಹಿಂಗೆ ಮಾಡೋಕ್ಕೆ ಕೆಲ್ಸಿಲ್ದವ್ರು ಹಿಂಗೆ ಬಂದು ರಿಪ್ಲೈ ಮಾಡ್ತಾರೆ ಅಂತ ಅನ್ಸುತ್ತೆ. ರಿಪ್ಲೈ ಯಾಕೆ ಮಾಡಿಲ್ಲ, ನೀವು ಉತ್ತರ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾ ಇದೆಯಲ್ಲ, ಉತ್ತರ ಕೊಡ್ತಾ ಇದ್ದೀನಿ ತಗೋ. ನಿನಗೆ ಮಕ್ಕಳಿದ್ರೆ ನಿನ್ನ ಮಕ್ಕಳು ಹೆಂಗೆ ಡಿಸಿಪ್ಲೀನಾಗಿ ಶಿಸ್ತುಬದ್ಧವಾಗಿದ್ದಾರೆ ಅದನ್ನು ವೀಡಿಯೋ ಮಾಡಿ ನನಗೆ ಟ್ಯಾಗ್ ಮಾಡು, ಆಯಿತಾ? ನನ್ನ ಮಕ್ಳು ಇರೋದೇ ಹಂಗೆ. ನನ್ನ ಮಕ್ಕಳು ತಿಕ್ಳು, ನಾನು ದೊಡ್ಡ ತಿಕ್ಲಿ, ಓಕೆನಾ? ಸಮಾಧಾನನ? ರಿಪ್ಲೈ ಕೊಟ್ಟಿದ್ದೀನಿ, ಇವಾಗ ನೋಡು ನೀನು, ಇವಾಗ ಆನ್ಸರ್ ಮಾಡೋ ನನಗೆ. ನನ್ನ ಮಕ್ಕಳು ದೊಡ್ಡ ತಿಕ್ಳುಗಳು, ನಾನು ಇನ್ನೂ ದೊಡ್ಡ ತಿಕ್ಲಿ, ಓಕೆ? ಸ್ಯಾಟಿಸ್ಫೈ? ಹ್ಯಾಪಿ? ಓಕೆ. ಇಂಥವ್ರು ಇರ್ತಾರೆ ಕಾಲು ಎಳೆಯೋರು, ಏನು ಮಾಡೋಕ್ಕಾಗಲ್ಲ. ಸೊ ಆನೆ ಹೋಗ್ತಾ ಇರುತ್ತೆ, ನಾಯಿ ಬೊಗಳ್ತಾ ಇರುತ್ತೆ, ಆನೆಗೇನು ಬೋದರ ಆಗೋದಿಲ್ಲ. ಇಷ್ಟು ಬಟ್ಟೆ ಸ್ಟಿಚ್ ಮಾಡಿಸಿದ್ದೀನಿ ಗೌರಿ ಹಬ್ಬಕ್ಕೆ ಅಂತ. ಬ್ಲೌಸ್ಗಳು ಅಮ್ಮಂದು ಒಂದು 4-5 ಬ್ಲೌಸು ನಂದು. ಸೊ ಯಾವ್ದು ಹಾಕೋತೀನಿ, ಯಾವುದು ಬಿಡ್ತೀನಿ, ಗಣೇಶ ಹಬ್ಬಕ್ಕೆ ಯಾವ್ದು ಹಾಕೋತೀನಿ ಅಂತ ಏನೂ ಐಡಿಯಾ ಇಲ್ಲ. ಬಟ್ ಪ್ಯಾಟ್ರನ್ ಎಲ್ಲ ಹೆಂಗೆ ಹೊಲ್ದಿದ್ದಾರೆ ಅಂತೆಲ್ಲ ಚೆಕ್ ಮಾಡ್ತಾಯಿದ್ದೆ. ಸೊ ಅಷ್ಟರಲ್ಲಿ ಕೆಳಗಡೆ ಇದಂತಾರೆ ಸಾಣಿ ಹೊಡೆಯೋರು, ಅಂದರೆ ನಮ್ಮದು ನೆಲ ಎಲ್ಲ ಉಜ್ಜಿ ಫುಲ್ಲು ನೇಸಾಗ್ಬಿಟ್ಟಿತ್ತು. ಆಮೇಲೆ ಗ್ರೆನೇಟ್ ಕಲ್ಲು ಅದಕ್ಕೆಲ್ಲ ಮೊಳೆ ಹೊಯ್ಯೋರು. ಸೊ ಅವರು ಕೂಡ ಬಂದು ಏನೋ ಕುಟ್ಟುತ್ತಾ ಇದ್ದಾರಲ್ಲ ನೋಡೋಣ ಅಂತ ಕೆಳಗಡೆ ಹೋದೆ. ಜೀವನ ಎಷ್ಟು ಕಷ್ಟ ಅಲ್ವಾ, ನಾವು ಎಲ್ಲ ಇದ್ದು ಒಂದ್ಸಲ ಎಷ್ಟು ಫೀಲಿಂಗ್ ಲೋ ಅಂತ ಅನ್ಕೋತೀವಿ. ಬಟ್ ಇವ್ರುಗಳಿಗೆ ಹೊತ್ತು ಊಟ, ಒಂದು ಟೀಗೆ ಎಷ್ಟು ಕಷ್ಟಪಡ್ತಿರ್ತಾರೆ. ಅವ್ರು ನೆನೆಸ್ಕೊಂಡ್ರೆ ನಮ್ಮ ನೋವು ಏನೂ ಇಲ್ಲ ಅಂತ ಅನಿಸುತ್ತೆ. ಸೊ ಅವರು ರುಬ್ಬ ಮಿಷಿನ್ ಗ್ರೈಂಡರ್ದಾಗೆಲ್ಲ ಕಲ್ಲು ಎಲ್ಲ ಹೊಡಿತಾಯಿದ್ರು, ಮುಳ್ಳು ಕಲ್ಲು ಹೊಯ್ತಾಯಿದ್ರು. ಅದಾದಮೇಲೆ ಮುಂದೆಗಡೆ ಚಪ್ಪಡಿ ಏನಿದೆ ಅದೆಲ್ಲ ನೈಸ್ ಆಗಿಬಿಟ್ಟಿತ್ತು. ಅದಕ್ಕೂ ಕಲ್ಲು ಮುಳ್ಳು ಎಲ್ಲ ಉಯ್ರಿ ಅಂತ ಹೇಳಿ ಫಸ್ಟ್ ಗ್ರೆನೇಟ್ ಕಲ್ಲುಗಳಿಗೆಲ್ಲ ಕಲ್ಲು ಮುಳ್ಳು ಉಯಿಸ್ತಾ ಇದ್ವಿ. ಇದು ದೊಡ್ಡ ಗ್ರೈಂಡರು, ನಾವು ತಮಿಳ್ನಾಡಿಂದ ತರಿಸಿದ್ವಿ. ಫುಲ್ಲು ನೈಸ್ ಆಗಿಬಿಟ್ಟಿತ್ತು. ಏನೇ ರುಬ್ಬಿದ್ರೂ ಬೇಗ ಗ್ರೈಂಡ್ ಆಗ್ತಿರ್ಲಿಲ್ಲ. ಹಾಗಾಗಿ ಅವರಿಗೆ ಟೀ ಎಲ್ಲ ಮಾಡಿಕೊಟ್ಟೆ. ಅಯ್ಯೋ ತುಂಬ ಖುಷಿಯಾಯಿತು ಕಣವ ಟೀ ಕೊಟ್ಟಿದ್ದಕ್ಕೆ ಅಂದರು. ಊಟ ಮಾಡಿ ಬನ್ನಿ ಅಂತಲೂ ಕೂಡ ಕರೆದೆ. ಸೊ ಅವರು ಬರಲಿಲ್ಲ. ಇದಿಷ್ಟು ಹಿಂದಿನ ದಿನ ನಡೆದಂಥ ವ್ಲಾಗ್. ಲಿಟ್ರಲಿ ತುಂಬ ಮೂಡ್ ಆಫ್. ರಿಯಲಿ ಹೇಳಬೇಕು ಅಂದರೆ ಹಬ್ಬದ ಕೆಲಸ ಜೊತೆಗೆ ಈ ಗೌರಿ ಹಬ್ಬದ ಫೀಲಿಂಗ್ಸ್ ಎಲ್ಲ ಒಂಥರ ಮಿಕ್ಸ್ಡ್ ಎಮೋಷನ್ಸ್. ಅದು ನಾನು ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅದು ಅನುಭವಿಸ್ದವ್ರಿಗೇ ಗೊತ್ತಿರುತ್ತೆ. ಗುರುಮಲ್ಲಪ್ಪ ಇದ್ದಿದ್ದ ಕಡೆ ನಗು ಹರಟೆ ಮಾತು ಇದ್ದಿದ್ದೆ. ಸೊ ಅವ್ರ ಜೊತೆ ಅದು ಇದು ಮಾತಾಡಿಕೊಂಡು ಹಳೆ ವಿಷಯಗಳೆಲ್ಲ ಮಾತಾಡಿಕೊಂಡು ಈಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ನಾವು ಏನೇ ಮಾತಾಡೋಕ್ಕೆ ಹೋದರೂ ಅದರಲ್ಲಿ ಒಂದು ತಪ್ಪು ಹುಡ್ಕೋಕ್ಕೆ ನಿಂತಿರ್ತಾರೆ ಜನಗಳು. ತಲೆ ಕೆಡಿಸ್ಕೊಳ್ಳಲ್ಲ, ಏನು ಮಾತಾಡಬಾರ್ದು ಅಂತ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಯಾಕೆ ಏನು ಹೇಳ್ತಾ ಇಲ್ಲ ನೀವು, ಯಾಕೆ ಸುಮ್ಮನಾಗ್ಬಿಟ್ರಿ ಅಂತ ಕೆಣ್ಕೋದು, ಒಂಥರ ಟಾಂಟ್ ಕೊಟ್ಟಂಗೆ ಕೆಣಕ್ತಾನೇ ಇರ್ತಾರೆ. ಸೊ ಇವಾಗ ನಾವು ಟ್ಯೂಷನ್ ಹತ್ರ ಬಂದ್ವಿ. ನಾನು ಟ್ಯೂಷನಿಗೆ ಹೋಗಿದ್ದೆ ನನ್ನ ಮಗ, ಹಂಗೆ ಅವನು ಕರ್ಕೊಂಡು ಹೋಗೋಣ ಅಂತ. ಒಂದು ಸ್ವಲ್ಪ ಮೂಡ್ ಆಫ್ ಆಗಿತ್ತಲ್ವ, ಸ್ವಲ್ಪ ಅಲ್ಲ ಫುಲ್ಲೇ ಮೂಡ್ ಆಫ್ ಆಗಿತ್ತು. ಇವೆಲ್ಲ ನೋಡಿ ರಗಳೆಗಳೆಲ್ಲ ನೋಡಿ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರಲಿ ಅಂತ ಅಲ್ಲಿಂದ ಕರ್ಕೊಂಡು ಒಂದು ವಡಪಾವೆಲ್ಲ ತೊಗೊಂಡು ತಿಂದ್ಕೊಂಡು ಹಂಗೇ ಮೂವಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಯಾವ ಮೂವಿ ಏನು ಅಂತ ಅಂದರೆ ಕಲ್ಕಿ ಮೂವಿಗೆ ಹೋಗೋಣ ಅಂತ, ರಜನಿಕಾಂತ್ ಸರ್ದು. ಬಿಕಾಸ್ ಅದರಲ್ಲಿ ನಮ್ಮ ಕನ್ನಡ ಆ್ಯಕ್ಟರ್
ಉಪೇಂದ್ರ ಸರ್ ಇದ್ದಾರೆ, ರಚಿತಾ ರಾಮ್ ಅವರಿದ್ದಾರೆ. ಸೊ ಉಪೇಂದ್ರ ಸರ್ ಅವ್ರನ್ನ ನೋಡಬೇಕು ಅಂತಲೇ ಆ್ಯಕ್ಚುಲಿ ಈ ಮೂವಿಗೆ ಹೋಗಿದ್ದು. ಸೊ ಸುಮಾರು ಕನ್ನಡ ವರ್ಷನ್ಗೆ ಹೋಗಿದ್ವಿ. ಚೆನ್ನಾಗಿತ್ತು ಮೂವಿ, ತುಂಬ ಖರ್ಚು ಮಾಡಿದ್ದಾರೆ. ರಜನಿಕಾಂತ್ ಸರ್ ಅಂದರೆ ಕೇಳಬೇಕಾ, ಅವರು ಕನ್ನಡದವರೇ. ಸೊ ಸಾರಿ, ಕಲ್ಕಿ ಅಲ್ಲ, ಕೂಲಿ ಮೂವಿ, ಪ್ರೊನೌನ್ಸೇಷನ್ ಮಿಸ್ಟೇಕ್, ಹೊಟ್ಟೆಗೆ ಹಾಕ್ಕೊಳ್ಳಿ, ದಯವಿಟ್ಟು ಕ್ಷಮೆ ಇರಲಿ. ಯಾರೆಲ್ಲ ಮೂವಿ ನೋಡಿದ್ದೀರಾ ಕಮೆಂಟಲ್ಲಿ ಹೇಳಿ. ಚೆನ್ನಾಗಿದೆ. ತಂದೆ ಮಗಳು ಸೆಂಟಿಮೆಂಟ್ ಲಾಸ್ಟಲ್ಲಿ ಒಂಥರ ಸಸ್ಪೆನ್ಸ್ ಆಗೇ ಇರುತ್ತೆ. ಕೊನೆ ತನಕ ಮಗಳು ಗೊತ್ತಾಗೋದೇ ಇಲ್ಲ. ನಾನೇ ಸ್ಟೋರಿ ಲೈನ್ ಹೇಳಿಬಿಟ್ರೆ ನಿಮ್ಗದು ಗೊತ್ತಾಗಲ್ಲ. ಹೋಗಿ, ಕನ್ನಡ ವರ್ಷನ್ನು ಇದೆ, ಥಿಯೇಟ್ರಲ್ಲಿ ಹೋಗಿ ಯಾವುದೇ ಆಗಲಿ ಮೂವಿ ನೋಡಿ ಸಪೋರ್ಟ್ ಮಾಡಿ. ಅದು ಕನ್ನಡಿಗರಿಗೆ ಸ್ವಲ್ಪ ನಿಮ್ಮ ಬೆಂಬಲ ಜಾಸ್ತಿ ಇರಲಿ ಅಂತ ಇಷ್ಟೇ ಹೇಳ್ಕೊತೀನಿ. ಏನೂ ಗೊತ್ತಿಲ್ಲದೆ ಹೀಗೆಲ್ಲ ಕೆಟ್ಟದಾಗಂತೂ ಕಮೆಂಟ್ ಮಾಡೋಕ್ಕೆ ಹೋಗಲೇಬೇಡಿ. ಕಮೆಂಟ್ ಯಾಕೆ ಮಾಡ್ತೀರಾ? ಸೊ ಸ್ವಲ್ಪ ದಿನಸಿ ಎಲ್ಲ ಬೇಕಾಗಿತ್ತು, ಅದೆಲ್ಲ ತೊಗೊಂಡು ಹೋಗೋಣ ಅಂತ ಸಂತೆಪೇಟೆಗೆ ಬಂದಿದ್ದೀವಿ. ಯಾಕಂದರೆ ನಾಳೆ ಬೆಳಗ್ಗೆ ಗೋಡಾನಲ್ಲಿ ತುಂಬ ಕೆಲಸ ಇತ್ತು. ನಾವೆಷ್ಟು ಕಷ್ಟಪಡ್ತೀವಿ, ನಮ್ಮ ಮಕ್ಕಳನ್ನ ನಾವು ಯಾವ ರೀತಿ ಬೆಳೆಸ್ಬೇಕು, ನಮ್ಮ ಮಕ್ಳಿಗೆ ನಾವು ಎಷ್ಟು ಟೈಮ್ ಕೊಡಬೇಕು, ಅದೆಲ್ಲ ನಮಗೆ ಗೊತ್ತಿದೆ. ತಪ್ಪಿದರೆ ಹೇಳಿ, ಹೇಳೋಕ್ಕೆ ರೀತಿ ನೀತಿ ಇದೆ, ಆ ರೀತಿ ಹೇಳಿ ಅಂತಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು. ಬೇರೆ ಏನೂ ನಾನು ಎಕ್ಸ್ಟ್ರಾ ಕೇಳ್ಕೊತಾ ಇಲ್ಲ. ಯಾವ ರೀತಿ ಹೇಳಬೇಕೋ ಆ ರೀತಿ ತೊಗೊಂಡ್ರೆ ಎಲ್ಲರೂ ತೊಗೋತೀವಿ. ಪಾಸಿಟಿವ್ ಮಾತ್ರ ತೊಗೋತೀರಾ, ನೆಗೆಟಿವ್ ತೊಗೊಳ್ಳಲ್ಲ ಅಂತ ನೀವು ಥಿಂಕ್ ಮಾಡಬೇಡಿ. ನಾನು ಪಾಸಿಟಿವು ತೊಗೊಂಡಿದ್ದೀನಿ, ನೆಗೆಟಿವು ತೊಗೊಂಡಿದ್ದೀನಿ. ಈವನ್ ನಾನು ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ. ರಿಪ್ಲೈ ಮಾಡಬಾರ್ದು ಅಂತ ಅಂದ್ಕೊಂಡಿದ್ರು, ಪ್ರತಿಯೊಂದಕ್ಕೂ ನೀವೇ ಕೆಣಕಿ ಯಾಕೆ ರಿಪ್ಲೈ ಮಾಡ್ತಿಲ್ಲ ಅಂತ ಮೇಲಿನ ಮೇಲೆ ಕ್ವಶನ್ ಮಾಡ್ತಾಯಿದ್ದೀರಾ. ಸೊ ಸಂತೆಪೇಟೆಯಿಂದ ದಿನಸಿ ಎಲ್ಲ ತೊಗೊಂಡು ಆಲ್ರೆಡಿ 10:30 ಆಗಿತ್ತು. ಸೊ ಅಲ್ಲೇ ಬಿಸಿ ಫಾಸ್ಟ್ ಫುಡ್ಡಲ್ಲಿ ತಟ್ಟೆ ಇಡ್ಲಿ, ಕೆಂಪು ಚಟ್ನಿ ಅದೆಲ್ಲ ತಿಂದ್ಕೊಂಡು ಸ್ವಲ್ಪ ಪಲಾವ್ ಮತ್ತು ಬಜ್ಜಿ, ಮೆಣ್ಸಿನ್ಕಾಯಿ ಬಜ್ಜಿ. ತುಂಬ ಮಳೆ ಸೋನೆ ಮಳೆ, ಚಳಿ ಇತ್ತು, ಹಾಗಾಗಿ ಅದೆಲ್ಲ ತಿಂದ್ಕೊಂಡು ಇವಾಗ ಬಂದ್ವಿ ಮನೆಗೆ. ಬೆಳಗ್ಗೆ ಗಾಂಧಿ ಕೂಡ ಹೊರಡ್ತಾ ಇದ್ದಾರೆ. 7 बजे को बोला तो मालिक हमारा मैडम बोला तो 7:30 बजे को आ जाओ भाई. टाटा बाय. ಪೆಟ್ರೋಲ್ ಖಾಲಿಯಲ್ಲಿ ಅಂತ ಬಾಯ್, ಸೈಡಲ್ಲಿ ಹೋಗಿ. ಸೊ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ? ನನಗನ್ಸಿದ್ದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಿಮಗೆ ತಪ್ಪು ಅನಿಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ವ್ಲಾಗ್ ಹೇಗಿತ್ತು, ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾವ ಥರ ವ್ಲಾಗ್ ಬೇಕು ಅಂತಲೂ ಕೂಡ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ, ನೆಕ್ಸ್ಟ್ ಗೌರಿ ಹಬ್ಬದ ವ್ಲಾಗ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಜಾಸ್ತಿ, ಸಿ ಯು, ಬಾಯ್.